ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಗೆಯೇ ಬೆಳಗ್ಗೆ ತುಂಬಾ ಗಡಿಬಿಡಿಯಲ್ಲಿ ಇರ್ತೀವಲ್ವ, ಅಥವಾ ಬಹಳ ಬೇಗನೆ ನಾವು ಈ ಒಂದು ರೆಸಿಪಿನ ನಾವು ಬಹಳ ಬೇಗನೆ ಬ್ರೇಕ್ಫಾಸ್ಟಾಗಿ ಮಾಡ್ಕೋಬೋದು. ಸೊ ಇದು ಅಕ್ಕಿ ರವೆಯಿಂದ ಮಾಡಿರೋ ಅಂತಹ ಅಕ್ಕಿ ಉಪ್ಪಿಟ್ಟು ಭಾಳ ರುಚಿಯಾಗಿರುತ್ತೆ, ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಬನ್ಸಿ ರವೆಯಲ್ಲಿ ಮಾಡಿರ್ತೀವಲ್ವ, ಸೊ ಅದಕ್ಕಿಂತ ಟೇಸ್ಟ್ ಇದು ಬಹಳ ರುಚಿಯಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಅಕ್ಕಿ ರವೆಯಿಂದ ಅಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ಸೊ ಇದನ್ನು ಮಾಡೋ ವಿಧಾನನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬಹಳ ಸಿಂಪಲ್ಲು, ತುಂಬಾ ಸರಳ ವಿಧಾನದಲ್ಲಿ ಇವತ್ತಿನ ಒಂದು ರೆಸಿಪೀಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಭಾಳ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಅಕ್ಕಿ ರವೆನ ಒಂದು ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ. ಸರಿಸುಮಾರು ಇದು ಒಂದು ಅರ್ಧ kg ಆಗೋವಷ್ಟು ರವೆ ಇದೆ. ಸೊ ಒಂದು ಬಾಣಲಿಗೆ ನಾನಿವಾಗ ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ನಾವೆಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಅರಳ್ಕೊಂಡು ಉದುರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ ಅಲ್ವಾ. ಸೊ ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಒಂದು ಪ್ಲೇಟಿಗೆ, ಸಪ್ರೇಟಾಗಿರೋಂಥದ್ದು ಪ್ಲೇಟಿಗೆ ತೆಗೆದುಬಿಡೋಣ. ನಂತರ ಅದೇ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಆಯಿಲು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಅಕ್ಕಿ ಉಪ್ಪಿಟ್ಟಾಗಿರೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆನೂ ಹಾಕಿ ಆಯಿಲ್ ಚೆನ್ನಾಗಿ ಕಾದ ನಂತರ ಆಮೇಲೆ ಜೀರಿಗೆ ಮತ್ತು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಹಾಗೆಯೇ ಆಮೇಲೆ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ಳಿ. ನಂತರ 1 ಹಿಡಿ ಆಗೋವಷ್ಟು ಕರಿಬೇವನ್ನು ಕೂಡ ಹಾಕಿ, ಆಮೇಲೆ 4ರಿಂದ 5 ಹಸಿರು ಮೆಣಸಿನ್ಕಾಯಿನೂ ಕೂಡ ಈ ರೀತಿ ರೌಂಡಾಗಿ ಕಟ್ ಮಾಡಿ ಹಾಕಿ, ಆಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಆಯಿಲಲ್ಲೇ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಸೊ 1 ಸೆಕೆಂಡ್ ಆದಮೇಲೆ 1 ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಕೂಡ ಆಯಿಲಲ್ಲೇ ಈ ರೀತಿಯಾಗಿ ಫ್ರೈ ಮಾಡಿ. ಸೊ 1 ಬೈ 1 ಹಾಕೋದ್ರಿಂದ ವೆಜಿಟೇಬಲ್ ಇರೋವಂತಹ ಒಂದು ವಿಟಮಿನ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಆಯಿಲಲ್ಲೇ ಚೆನ್ನಾಗಿ ಬಿಡುತ್ತೆ. ನಂತರ 1 ಕ್ಯಾರೆಟ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ನೀವು ಬೇಕಿದ್ದರೆ ಬೀನ್ಸ್ ಕೂಡ ಇದಕ್ಕೆ ಹಾಕೋಬೋದು. ಆಮೇಲೆ ಹಸಿ ಬಟಾಣಿ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡಿ. ಆಮೇಲೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ 1 ಕಟ್ಟಾಗೋಷ್ಟು ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಹೀಗೆ ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಸೊ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಬಹಳನೇ ರುಚಿಯಾಗಿ ಬರುತ್ತೆ. ಸೊ ನೀವು ಇದನ್ನು ಒಮ್ಮೆ ಹಾಕಿ ನೋಡಿ, ಟ್ರೈ ಮಾಡಿ ನೋಡಿ. ಸೊ ಈ ರೀತಿಯಾಗಿ ಫ್ರೈ ಮಾಡಿ ಇದನ್ನು ಕೂಡ. ಸೊ ಭಾಳ ಚೆನ್ನಾಗಿರುತ್ತೆ. ನೀವು ಅರಿಶಿನ ಬೇಕಿದ್ದರೆ ಹಾಕೋಬೋದು, ನಾನು ಹಾಕೋದಿಲ್ಲ. ಸೊ ಅಕ್ಕಿ ಉಪ್ಪಿಟ್ಟಿಗೆ ನಾನು ಅರಿಶಿನ ಹಾಕೋದಿಲ್ಲ, ಬನ್ಸಿ ರವೆ ಉಪ್ಪಿಟ್ಟಿಗೆ ಮಾತ್ರ ಅರಿಶಿನ ಆ್ಯಡ್ ಮಾಡ್ತೀನಿ. ನಂತರ ಇದನ್ನು ಒಂದು 3 ಮಿನಿಟ್ಸ್ ಇದನ್ನು ಅವೆಲ್ಲ ಬೇಯಲಿಕ್ಕೆ ಮುಚ್ಚಿ ಇಟ್ಬಿಡೋಣ. ಆಮೇಲೆ ಸೊ ನೋಡಿ, ಇದೆಲ್ಲ ಫುಲ್ಲಾಗಿ ಬೆಂದಿರುತ್ತಲ್ವ. ಸೊ ಇವಾಗ ಇನ್ನೊಂದು ಸರಿ ನೀವು ಸಾಲ್ಟನ್ನ ನೋಡಿಕೊಂಡು ಹಾಕ್ಕೋಬೋದು. ಆಮೇಲೆ ನಾನು ಅಕ್ಕಿ ರವೆನ ಏನೊಂದು ಬೌಲಲ್ಲಿ ತಗೊಂಡಿದ್ನಲ್ವ, ಅದೇ ಒಂದು ಬೌಲಲ್ಲಿ 2 ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಅಳತೆ ಪ್ರಮಾಣವೂ ಕೂಡ ಅಷ್ಟೇ ಸರಿಯಾಗಿದ್ದರೆ ಭಾಳ ಚೆನ್ನಾಗಿರುತ್ತೆ. ಸೊ 2 ಬೌಲ್ ಆಗೋವಷ್ಟು ನಾನು ಇದರಲ್ಲಿ ಹಾಕ್ತಾಯಿರೋದು. 1 ಬೌಲ್ ಅಕ್ಕಿ ರವೆ ಆದರೆ ಅದೇ ಪ್ರಮಾಣದಲ್ಲಿ 2 ಬೌಲ್ ಆಗೋವಷ್ಟು ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ, ಸಾಲ್ಟ್ ಕಮ್ಮಿ ಇದ್ದರೆ ಹಾಕ್ಕೋಬೋದು. ನಂತರ ಇದನ್ನು ಒಂದು 3 ಮಿನಿಟ್ಸ್ ಕುದಿಲಿಕ್ಕೆ ಬಿಟ್ಬಿಡೋಣ. ಸೊ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಸೊ ಇವಾಗ ಫುಲ್ಲಾಗಿ ಲೋ ಫ್ಲೇಮ್ ಮಾಡಿ ಇಟ್ಬಿಡಿ. ಲೋ ಫ್ಲೇಮ್ ಆದಮೇಲೆ ನಾವು ಇವಾಗ ರವೆನ ಹಾಕಬೇಕಾಗುತ್ತೆ. ನಿಧಾನವಾಗಿ ರವೆನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಕೈ ಬಿಡ್ದಂಗೆ ತಿರುಗಿಸ್ತಾನೆ ಬನ್ನಿ, ಇಲ್ಲಾಂದರೆ ಗಂಟಾಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬನ್ಸಿ ರವೆಯಲ್ಲಿ ನಾವು ಉಪ್ಪಿಟ್ಟು ಮಾಡೋದು, ಅದರಲ್ಲಿ ಗಂಟಾಗೋದಿಲ್ಲ. ಸೊ ಅಕ್ಕಿ ರವೆಯಲ್ಲಿ ನಾವು ಒಂದು ಸ್ವಲ್ಪ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಬಿಟ್ಟರೂ ಕೂಡ ಗಂಟಾಗೋ ಒಂದು ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ ಹೀಗೆ. ಸೊ ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿಯಾಗಿ ತಿರುಗಿಸ್ತಾ ಬನ್ನಿ.
ಸೊ ಇದೇ ಥರನೇ ತಿರುಗಿಸ್ತಾ ಬನ್ನಿ. ಸೊ ಗಂಟೆಲ್ಲ ಬಿಡ್ಕೊಳ್ಳುತ್ತೆ. ಸೊ ಅಷ್ಟೇ ಚೆನ್ನಾಗಿರುತ್ತೆ, ಉದುರುದ್ರಾಗಿ ಕೂಡ ಇರುತ್ತೆ. ನಾವು ಅಳತೆ ತಕ್ಕಾಗೆ ನೀರು ಹಾಕಿದ್ರೆ ಮಾತ್ರ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಅಕ್ಕಿ ರವೆಯಲ್ಲಿ ಕೂಡ ನೀವು ಇಡ್ಲಿ ಕೂಡ ಮಾಡ್ಕೋಬೋದು, ಬಹಳ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೇನು 1,500 ದಾಟಿದೆ ನನ್ನ ಒಂದು ಚಾನಲ್ಲಿಗೆ. ನಿಮ್ಮ ಈ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತೀನಿ. ಇನ್ನು ಮಾನಿಟೈಸ್ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ನೋಡಿ ಇವಾಗ ಒಂದು 2 ಮಿನಿಟ್ಸ್ ಮುಚ್ಚಿ ತೆಗೆದಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಸೊ ಇನ್ನೊಂದು 2 ಸೆಕೆಂಡ್ ಇದು ಸ್ವಲ್ಪ ಹರಳ್ಕೊಂಬಿಟ್ರಂತೂ ಕಂಪ್ಲೀಟಾಗಿ ರೆಡಿ ಆಯಿತು. ನೋಡಿ ಮತ್ತೆ ಒಂದು 2 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿಟ್ಟಿದ್ದೆ. ಸೊ ಇವಾಗ ಫೈನಲಾಗಿ ಅಕ್ಕಿ ಉಪ್ಪಿಟ್ಟು ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಉದುದ್ರಾಗಿ ತುಂಬಾ ಚೆನ್ನಾಗಾಗಿದೆ. ನೋಡಿದ್ರಲ್ವ ಅಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಸೊ ಅಕ್ಕಿ ರವೆಯಿಂದ ಉಪ್ಪಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಇಷ್ಟೊತ್ತು ನೋಡಿದ್ರಿ. ಸೊ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ಲಾಗಲ್ಲಿ ವಿಶೇಷವಾಗಿರೋಂಥ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಎಲ್ರಿಗೂ. ನಮಸ್ತೆ.